ಸ್ನೇಹಿತರು ಧರ್ಮಸ್ಥಳದಲ್ಲಿ ಎಲ್ಲ ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅದು ಅವರ ಪಕ್ಷದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಅದು ಅವರಲ್ಲಿ ಏನೋ ಒಂದು ನಂಬಿಕೆ ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಪಕ್ಷದಲ್ಲಿ ನಿರ್ಣಯ ಮಾಡ್ತಕ್ಕಂಥದ್ದು ಸಹಜ. ಅದರಿಂದ ಆ ಒಂದು ಪಕ್ಷದ ನಿರ್ಣಯದ ಬಗ್ಗೆ ಅವರ ನಂಬಿಕೆ ಏನಿದೆ ಅದರಿಂದ ನಿಜವಾದಂಥ ಕ್ರಾಸ್ ಔಟ್ ಮಾಡಿದಂಥವರು ಅವರ ಹೆಸರುಗಳು ಹೊರಗೆ ಬರಲಿ ಅಂತಕ್ಕಂಥದ್ದನ್ನು ನಾನು ನಾನೀಗ ಆಗಲೇ ಹೇಳಿದ್ದೀನಿ. ಏಕೆಂದರೆ 17 ಜನವೂ ಬಂದಿದ್ದರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಅದರಿಂದ ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಮುಂದಿನ ಕಾಲಕ್ಕೆ ಅದನ್ನು ಬಿಡಬೇಕು ಅಂತ ನಮ್ಮ ಪಕ್ಷದ ತೀರ್ಮಾನ ಆಗಿದೆ. ಅಖಂಡ ಅವರು ಮುಂದಿನ ಸಿಎಂ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡಿದ್ದಾರೆ ಸರ್. ಇಲ್ಲಿ ಅಭಿಮಾನಿಗಳು ಹೋದ ಕಡೆ ಎಲ್ಲ ಏನೋ ಒಂದು ಅಭಿಮಾನದಲ್ಲಿ ಹೇಳ್ತಕ್ಕಂಥದ್ದು ಬೇರೆ. ನನ್ನ ನಿಲುವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ. ಹೂ ಸೂಟೋದಕ್ಕಿಂತ ಕುಲಾವಿ ಹೊಲಿಸಿದ್ರು ಅಂತಕ್ಕಂಥ ವಾತಾವರಣ ಆಗೋದು ಬೇಡ. ನಮಗೆ ಬೇಕಾಗಿರೋದು ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಒಂದು ರಾಜ್ಯದ ಬಗ್ಗೆ ಗೌರವ ಏನಿತ್ತು ಅದು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇವತ್ತು ಪುನಃ ಈ ರಾಜ್ಯದ ಗೌರವ ಏನಿದೆ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಕರ್ನಾಟಕದ ಬಗ್ಗೆ ಪುನಃ ಹೆಸರನ್ನ ನಾವೇನು ತರಬೇಕಾಗಿದೆ. ಅದು ನನಗಿರ್ತಕ್ಕಂಥ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಯಾರಾಗಬೇಕು ಏನಾಗಬೇಕು ಅಂತಕ್ಕಂಥದ್ದು ಭಗವಂತರಿಗೆ ಬಿಡೋಣ, ಇಲ್ಲ ನಾಡಿನ ಜನತೆಗೆ ಬಿಡೋಣ. ಹಳೆ JDS ಟೀಮ್ ವಾಪಸ್ ಆಗುತ್ತಾ ಸರ್ ಪಕ್ಷಕ್ಕೆ? ನಾನು ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಆ ಮಟ್ಟದ ನಿರೀಕ್ಷೆ ಇಟ್ಟಿಲ್ಲ. ಆದರೆ ಒಂದು ಹೇಳ್ತೇನೆ, ಈ ಬಾರಿ ರಾಜ್ಯದಲ್ಲಿ ಎಲ್ಲರ ಆಡಳಿತವನ್ನು ನೋಡಿದ್ದಾರೆ. ಜನತೆಯ ಒಂದು ಭಾವನೆಗಳು ಇರ್ತಕ್ಕಂಥದ್ದು, ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಆಡಳಿತ ಬೇಕು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ಜನತೆ ನಿರ್ಧಾರ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಜನಗಳು ಯಾರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನತೆಯ ನಿರ್ಧಾರ ಏನಿದೆ. ಇವತ್ತು ತಮಿಳುನಾಡಿನಲ್ಲಿ ಯಾರಾದರೂ ವಿಜಯ್ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥ ಊಹೆ ಮಾಡಿದ್ರ? ಅದರಿಂದ ಈಗಿನ ರಾಜ್ಯದ ಪರಿಸ್ಥಿತಿಗಳನ್ನು ನೋಡಿ ಯುವಕರು, ಮಹಿಳೆಯರು, ಎಲ್ಲ ಸಮಾಜಗಳು ಒಂದು ಬದಲಾವಣೆಯನ್ನು ತರತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ನೀವು ರಾಜಕಾರಣಕ್ಕೆ ಬರ್ತೀರಾ ಅನ್ನೋದು ಸಾಕಷ್ಟು ಚರ್ಚೆ ಆಗಿದೆ. ನಾನು ರಾಜ್ಯದಲ್ಲೇ ಇದ್ದೀನಿ. ಇಡೀ ರಾಷ್ಟ್ರದಲ್ಲಿ ನಮ್ಮ ಇಲಾಖೆ